ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೂದಲನ್ನು ಕಪ್ಪಾಗಿಸೋದಕ್ಕೆ ಅಥವಾ ಒಂದು ವೇಳೆ ನೀವು ಬಿಳಿ ಕೂದಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದಕ್ಕಾಗಿ ಒಂದು ಹೋಮ್ ರೆಮಿಡಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಮ್ಮ ತಲೆಯಲ್ಲಿ ಒಂದು ಬಿಳಿ ಕೂದಲು ಕಂಡ್ರೆ ಸಾಕು, ಸ್ವಲ್ಪ ಸಮಯದಲ್ಲೇ ಇನ್ನೂ ಹಲವಾರು ಬಿಳಿ ಕೂದಲುಗಳು ಕಾಣಲು ಶುರುವಾಗುತ್ತೆ. ಹಾಗಾಗಿ ಬಿಳಿ ಕೂದಲು ಬರದ ಹಾಗೆ ಕೂದಲು ಕಪ್ಪಾಗಿ ಉಳಿಯಲು ನಮ್ಮ ಮನೆಯಲ್ಲೇ ಸಿಗುವಂತಹ ಎರಡು ವಸ್ತುಗಳನ್ನು ಬಳಸಿಕೊಂಡು ನಾವು ಈ ಹೋಮ್ ರೆಮಿಡಿಯನ್ನು ತಯಾರಿಸಬಹುದು. ಈ ಹೋಮ್ ರೆಮಿಡಿ ತುಂಬ ನ್ಯಾಚುರಲ್ ಆಗಿರುವಂಥದ್ದು. ಇದಕ್ಕಾಗಿ ನೀವು ಸ್ವಲ್ಪ ಫ್ರೆಶ್ ಆಗಿ ಇರುವಂತಹ ದಾಸವಾಳದ ಹೂಗಳು ಹಾಗೂ ಅದರ ಎಲೆಯನ್ನು ಸಹ ನೀವು ತೆಗೆದುಕೊಳ್ಳಬಹುದು. ಈ ದಾಸವಾಳದ ಹೂವು ನಮ್ಮ ತಲೆಗೆ ತುಂಬ ಉಪಯುಕ್ತವಾಗಿರುವಂಥದ್ದು. ಇದು ನಮ್ಮ ಕೂದಲನ್ನು ತುಂಬ ಶೈನಿಯಾಗಿಸುತ್ತೆ, ಹಾಗೆ ಕೂದಲು ಉದ್ದ ಬೆಳೆಯಲು ತುಂಬ ಸಹಾಯ ಮಾಡುತ್ತೆ. ಹಾಗೆಯೇ ಇದರ ಜೊತೆಗೆ ಫ್ರೆಶ್ ಆಗಿರುವಂತಹ ಸ್ವಲ್ಪ ಮೆಹಂದಿ ಎಲೆಗಳನ್ನು ತೆಗೆದುಕೊಳ್ಳಿ. ಎರಡನ್ನು ಚೆನ್ನಾಗಿ ತೊಳೆಯಿರಿ. ತೊಳೆದಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸರಿಯಾಗಿ ರುಬ್ಬಿಕೊಳ್ಳಿ. ಈ ರುಬ್ಬಿದಂತಹ ಪೇಸ್ಟನ್ನು ನಿಮ್ಮ ತಲೆ ಕೂದಲಿಗೆ ಸರಿಯಾಗಿ ಹಚ್ಚಿ ಅರ್ಧ ಗಂಟೆಯಿಂದ 1 ಗಂಟೆಯವರೆಗೆ ನೀವು ಇದನ್ನು ತಲೆ ಕೂದಲಲ್ಲಿ ಬಿಡಬಹುದು. ಒಣಗಿದ ನಂತರ ಕೂದಲನ್ನು ಸರಿಯಾಗಿ ತೊಳೆಯಿರಿ. ಕೂದಲು ಸರಿಯಾಗಿ ಒಣಗಿದ ನಂತರ ತಲೆಗೆ ಎಣ್ಣೆಯನ್ನು ಹಚ್ಚುವುದನ್ನು ಮರಿಬೇಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ತುಂಬ ಕಪ್ಪಾಗುತ್ತೆ, ಹಾಗೆ ಶೈನಿಯೂ ಆಗುತ್ತೆ. ಹಾಗೆಯೇ ಬಿಳಿ ಕೂದಲಿನ ಸಮಸ್ಯೆಯನ್ನು ನೀವು ತಪ್ಪಿಸಬಹುದು.